ಸ್ನೇಹಿತರೇ, ಒಮ್ಮೆ ಯೋಚಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಮತ್ತೆ ಕೆಲಸಕ್ಕೆ ಹೋಗಬೇಕಲ್ಲ ಎನ್ನುವ ಬೇಸರಕ್ಕಿಂತ ಇವತ್ತು ನನ್ನ ಕನಸಿಗಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಎನ್ನುವ ಉತ್ಸಾಹ ನಿಮ್ಮಲ್ಲಿದ್ದರೆ ಹೇಗಿರುತ್ತೆ? ಬೇರೆಯವರ ಶ್ರೀಮಂತಿಕೆಯನ್ನು ಹೆಚ್ಚಿಸಲು ನೀವು ಹಗಲಿರುಳು ಕಷ್ಟಪಡುವ ಬದಲು ನಿಮ್ಮ ಸ್ವಂತ ಸಾಮ್ರಾಜ್ಯವನ್ನು ಕಟ್ಟುವ ಶಕ್ತಿ ನಿಮಗಿದೆ ಎಂದರೆ ನೀವು ನಂಬುತ್ತೀರಾ? ನಿಮಗೆ ಬೇಕಾದ ಎಲ್ಲವನ್ನೂ ಪಡೆದುಕೊಳ್ಳಲು ಒಂದು ಪುಟ್ಟ ದಾರಿ ಇಲ್ಲಿದೆ. ನಿಮ್ಮ ಇಡೀ ದಿನವನ್ನು ನಿಮಗೆ ಇಷ್ಟ ಬಂದ ಕೆಲಸಗಳಿಗಾಗಿಯೇ ಮೀಸಲಿಡುವ ಜೀವನವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಬೇರೆಯವರನ್ನು ಶ್ರೀಮಂತರನ್ನಾಗಿ ಮಾಡುವ ಒಂದು ಯಂತ್ರದ ಬಿಡಿಭಾಗವಾಗಿ ಕೆಲಸ ಮಾಡುವ ಬದಲು ನೀವೇ ರೂಪಿಸಿದ ಒಂದು ಯೋಜನೆಯ ಮೇಲೆ ನಿಮ್ಮ ಸಂಪೂರ್ಣ ಗಮನ ಹರಿಸುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ನಿಮ್ಮ ಮೇಲಧಿಕಾರಿಗೆ ಒಂದು ಪತ್ರ ಬರೆದು, ಡಿಯರ್ ಬಾಸ್, ಇಂದಿನಿಂದ ನಿಮ್ಮ ಸೇವೆಯ ಅಗತ್ಯ ನನಗಿಲ್ಲ, ಎಲ್ಲದಕ್ಕೂ ಧನ್ಯವಾದಗಳು, ಇನ್ನು ಮುಂದೆ ನಾನು ನನ್ನ ದಾರಿಯಲ್ಲೇ ಸಾಗಲಿದ್ದೇನೆ ಎಂದು ಹೇಳುವುದನ್ನು ಕಲ್ಪಿಸಿಕೊಳ್ಳಿ. ಬೇರೆಯವರಿಗಾಗಿ ದುಡಿಯುವ ನಿಮ್ಮ ಜೀವನದ ಕೊನೆಯ ದಿನ ಇಂದೇ ಆಗಿದ್ದರೆ ಹೇಗಿರುತ್ತದೆ? ಅದೂ ಕೂಡ ಬಹಳ ದೂರದ ಭವಿಷ್ಯದಲ್ಲಲ್ಲ. ಅತೀ ಶೀಘ್ರದಲ್ಲೇ ನಿಮ್ಮ ಮನೆಯ ಕಚೇರಿಯಲ್ಲಿ ಲ್ಯಾಪ್ಟಾಪ್ ಆನ್ ಮಾಡುವ ಮೂಲಕವೋ, ಅಥವಾ ನೀವೇ ತೆರೆದ ಒಂದು ಅಂಗಡಿಯ ಒಳಗೆ ಹೆಜ್ಜೆ ಹಾಕುವ ಮೂಲಕವೋ, ಅಥವಾ ನಿಮ್ಮ ಸಲಹೆಗಾಗಿ ಕಾಯುತ್ತಿರುವ ಗ್ರಾಹಕರಿಗೆ ಫೋನ್ ಮಾಡುವ ಮೂಲಕವೋ, ಹೀಗೆ ಯಾರೋ ಹೇಳಿದ್ದನ್ನು ಮಾಡುವ ಬದಲು ನಿಮಗೆ ಇಷ್ಟ ಬಂದದ್ದನ್ನು ಮಾಡುವ ದಿನ ಹತ್ತಿರವಿದ್ದರೆ ಹೇಗಿರಬೇಡ. ಇಡೀ ಪ್ರಪಂಚದಾದ್ಯಂತ ಸಾವಿರಾರು ಜನರು ಬೇರೆ ಬೇರೆ ರೀತಿಯಲ್ಲಿ ಇದನ್ನೇ ಮಾಡುತ್ತಿದ್ದಾರೆ. ಅವರೆಲ್ಲರೂ ಕೆಲಸದ ಹಳೆಯ ನಿಯಮಗಳನ್ನು ಬದಲಾಯಿಸುತ್ತಿದ್ದಾರೆ, ತಮಗೆ ತಾವೇ ಬಾಸ್ ಆಗುತ್ತಿದ್ದಾರೆ ಮತ್ತು ಒಂದು ಹೊಸ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ವ್ಯಾಪಾರ ಮಾಡುವ ಈ ಹೊಸ ಮಾದರಿಯು ಅನಿರೀಕ್ಷಿತ ಉದ್ಯಮಿಗಳಿಗೆ ಈಗಾಗಲೇ ವರದಾನವಾಗಿದೆ. ಇವರಲ್ಲಿ ಹೆಚ್ಚಿನವರು ತಾವೆಂದಿಗೂ ವ್ಯಾಪಾರಸ್ಥರು ಅಥವಾ ಉದ್ಯಮಿಗಳಾಗುತ್ತೇವೆ ಎಂದು ಅಂದುಕೊಂಡವರೇ ಅಲ್ಲ. ಇದು ಸಣ್ಣ ಉದ್ಯಮಗಳ ಕ್ರಾಂತಿ, ಮೈಕ್ರೋ ಬಿಸ್ನೆಸ್ ರೆವಲ್ಯೂಷನ್. ಸ್ವತಂತ್ರವಾಗಿ ಮತ್ತು ಒಂದು ಉದ್ದೇಶದೊಂದಿಗೆ ಬದುಕುತ್ತಲೇ ಗೌರವಯುತವಾದ ಆದಾಯವನ್ನು ಗಳಿಸುವ ಒಂದು ಅದ್ಭುತ ಹಾದಿ. ಬೇರೆ ಪುಸ್ತಕಗಳು ಇಂಟರ್ನೆಟ್ ಸ್ಟಾರ್ಟ್ಅಪ್ಗಳ ಬಗ್ಗೆ, ದೊಡ್ಡ ದೊಡ್ಡ ಬಂಡವಾಳದ ಬಗ್ಗೆ ಅಥವಾ ಕಚೇರಿಯ ಒಳಗಿನ ಸೌಲಭ್ಯಗಳ ಬಗ್ಗೆ ಅಬ್ಬರದ ಮಾತುಗಳನ್ನಾಡುತ್ತವೆ. ಇನ್ನು ಕೆಲವು ಪುಸ್ತಕಗಳು ಯಾರೂ ಓದದ ಮತ್ತು ವಾಸ್ತವಕ್ಕೆ ಸಂಬಂಧವಿಲ್ಲದ 80 ಪುಟಗಳ ಬಿಸ್ನೆಸ್ ಪ್ಲಾನ್ ಬರೆಯುವುದು ಹೇಗೆ ಎಂದು ಹೇಳಿಕೊಡುತ್ತವೆ. ಆದರೆ ಈ ಪುಸ್ತಕ ಹಾಗಿಲ್ಲ. ಇದು ಸಂಪೂರ್ಣ ಭಿನ್ನ. ಇದು 2 ಮುಖ್ಯ ವಿಷಯಗಳ ಮೇಲೆ ನಿಂತಿದೆ. ಒಂದು ಸ್ವತಂತ್ರ, ಮತ್ತೊಂದು ಮೌಲ್ಯ. ನಾವೆಲ್ಲರೂ ಹುಡುಕುತ್ತಿರುವುದು ಆ ಸ್ವತಂತ್ರವನ್ನೇ, ಮತ್ತು ಆ ಸ್ವತಂತ್ರ ಪಡೆಯುವ ದಾರಿ ನಮ್ಮ ಕೆಲಸಕ್ಕೆ ನಾವು ನೀಡುವ ಮೌಲ್ಯದಲ್ಲಿದೆ. ಹಾಗಾದ್ರೆ ಈ ಸ್ವತಂತ್ರ ಜೀವನ ಎಂಬುದು ಕೇವಲ ಅದೃಷ್ಟವಂತರಿಗೆ ಮಾತ್ರ ಸಿಗುವಂಥದ್ದಾ, ಅಥವಾ ನಾವು ಕೂಡ ಶೂನ್ಯದಿಂದ ಇದನ್ನು ಶುರು ಮಾಡಬಹುದಾ? ಈ ಲೇಖಕನ ಕಥೆ ಕೇಳಿದ್ರೆ ನಿಮಗೂ ಒಂದು ದಾರಿ ಖಂಡಿತ ಕಾಣಿಸುತ್ತೆ. ಯಾಕಂದ್ರೆ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಡಬೇಕು ಅಂತ ಕನಸು ಕಂಡವರಲ್ಲ, ಬರೀ ಬೇರೆಯವರ ಕೈಕೆಳಗೆ ಕೆಲಸ ಮಾಡಬಾರದು ಅಂತ ಹಠ ಹಿಡಿದವರು ಅಷ್ಟೇ. ಸುಮಾರು 1 ದಶಕದ ಹಿಂದೆ ಹೇಗಾದ್ರೂ ಮಾಡಿ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಎಂಬ ಹಠದೊಂದಿಗೆ ನಾನು ಈ ಪಯಣವನ್ನು ಶುರು ಮಾಡಿದೆ. ನಾನು ದೊಡ್ಡ ಉದ್ಯಮಿಯಾಗಬೇಕು ಎಂದು ಯಾವತ್ತೂ ಪ್ಲಾನ್ ಮಾಡಿರಲಿಲ್ಲ. ನನಗಿದ್ದಿದ್ದ ಒಂದೇ ಆಸೆ, ಅದು ಬೇರೆಯವರ ಕೈಕೆಳಗೆ ಕೆಲಸ ಮಾಡಬಾರದು ಎಂಬುದು ಮಾತ್ರ. ಟೆನ್ನೆಸಿಯ ಮೆಂಫಿಸ್ನಲ್ಲಿರುವ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಕುಳಿತು ಬೇರೆಯವರು ಹೇಗೆ ಯಶಸ್ವಿಯಾಗುತ್ತಿದ್ದಾರೆ ಎಂದು ಗಮನಿಸುತ್ತಿದ್ದೆ ಮತ್ತು ಅವರು ಮಾಡಿದ ದಾರಿಯನ್ನೇ ನಾನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೆ. ಮೊದಲು ನಾನು ಜಮೈಕಾದಿಂದ ಕಾಫಿ ಪುಡಿಯನ್ನು ತರಿಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಶುರುಮಾಡಿದೆ. ಯಾಕಂದ್ರೆ ಬೇರೆಯವರು ಅದರಲ್ಲಿ ಹಣ ಗಳಿಸುತ್ತಿರುವುದನ್ನು ನಾನು ನೋಡಿದ್ದೆ. ನಿಜ ಹೇಳಬೇಕೆಂದರೆ ನನಗೆ ಕಾಫಿ ತರಿಸುವ ಬಗ್ಗೆ ಆಗಲಿ ಅಥವಾ ಅದನ್ನು ಹೇಗೆ ಹುರಿದು ಮಾರಾಟ ಮಾಡಬೇಕು ಎನ್ನುವ ಬಗ್ಗೆ ಆಗಲಿ ಯಾವುದೇ ವಿಶೇಷ ಜ್ಞಾನವಿರಲಿಲ್ಲ. ಆದರೆ ಟೇಸ್ಟಿಂಗ್ ಮಾಡುವ ಹೆಸರಿನಲ್ಲಿ ನಾನೇ ಅತಿ ಹೆಚ್ಚು ಕಾಫಿ ಕುಡಿಯುತ್ತಿದ್ದೇನೆ. ನನಗೆ ಹಣದ ಅವಶ್ಯಕತೆ ಇದ್ದಾಗ ನಾನು ಬೇರೆ ಕಡೆ ಖರ್ಚು ಕಡಿಮೆ ಮಾಡುವುದರ ಬಗ್ಗೆ ಯೋಚಿಸಲಿಲ್ಲ, ಅಥವಾ ಇನ್ನೊಬ್ಬರ ಹತ್ತಿರ ಕೆಲಸಕ್ಕೆ ಸೇರುವ ಬಗ್ಗೆಯೂ ಯೋಚಿಸಲಿಲ್ಲ. ಬದಲಾಗಿ ನಾನೇ ಏನಾದರೂ ತಯಾರಿಸಿ ಮಾರಿ ಹಣ ಗಳಿಸುವುದು ಹೇಗೆ ಎಂಬ ಹಾದಿಯನ್ನೇ ಹುಡುಕಿದೆ. ಈ ಆಲೋಚನೆ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಹೆಚ್ಚಿನ ಜನರು ತಮ್ಮ ಆದಾಯವನ್ನು ನೋಡಿ ಅದಕ್ಕೆ ತಕ್ಕ ಜೀವನದ ಆಯ್ಕೆಗಳನ್ನು ಮಾಡುತ್ತಾರೆ. ಆದರೆ ನಾನು ಮಾಡಿದ್ದೇ ಬೇರೆ. ನನಗೇನು ಬೇಕು ಎಂದು ಮೊದಲು ಪಟ್ಟಿ ಮಾಡಿದೆ, ಆಮೇಲೆ ಅದನ್ನು ಪಡೆಯಲು ಹಣ ಹೇಗೆ ಹೊಂದಿಸಬೇಕು ಎಂದು ಯೋಚಿಸಿದೆ. ಈ ವ್ಯಾಪಾರದಿಂದ ಬಂದ ಹಣ ನನ್ನನ್ನು ದೊಡ್ಡ ಶ್ರೀಮಂತನಾಗಿ ಮಾಡಿಲ್ಲ ನಿಜ, ಆದರೆ ನನ್ನ ಖರ್ಚುಗಳೆಲ್ಲವನ್ನೂ ನಿಭಾಯಿಸಿತು. ಅದರ ಜೊತೆಗೆ ಹಣಕ್ಕಿಂತಲೂ ಬೆಲೆಬಾಳುವ ಒಂದು ವಸ್ತುವನ್ನು ನನಗೆ ನೀಡಿತು. ಅದುವೇ ಸ್ವತಂತ್ರ. ನನ್ನ ಜೀವನದಲ್ಲಿ ಪಾಲಿಸಲೇಬೇಕಾದ ಯಾವುದೇ ನಿರ್ದಿಷ್ಟ ಸಮಯದ ಪಟ್ಟಿ ಇರಲಿಲ್ಲ. ಯಾರಿ ಮುಂದೆಯೂ ಹಾಜರಾತಿ ಹಾಕುವಂಥದ್ದಿರಲಿಲ್ಲ. ಯಾರಿಗೂ ವರದಿ ಒಪ್ಪಿಸುವ ಕೆಲಸವಿರಲಿಲ್ಲ. ಆಫೀಸ್ ರಾಜಕೀಯ ಇರಲಿಲ್ಲ. ಕೊನೆಗೆ ನಾನು ಅಟೆಂಡ್ ಮಾಡಲೇಬೇಕಾದ ಯಾವುದೇ ಮೀಟಿಂಗುಗಳೂ ಇರಲಿಲ್ಲ. ನಿಜವಾದ ವ್ಯಾಪಾರ ಹೇಗೆ ನಡೆಯುತ್ತದೆ ಎಂದು ಕಲಿಯಲು ನಾನು ಸ್ವಲ್ಪ ಸಮಯ ನೀಡುತ್ತಿದ್ದೆ. ಆದರೆ ಅದು ಹಗಲಿನಲ್ಲಿ ಕೆಫೆಗಳಲ್ಲಿ ಕುಳಿತು ಪುಸ್ತಕ ಓದುವ ಮತ್ತು ರಾತ್ರಿ ವೇಳೆ ಜಾಜ್ ಸಂಗೀತಗಾರನಾಗಿ ಕೆಲಸ ಮಾಡುವ ನನ್ನ ನೆಚ್ಚಿನ ದಿನಚರಿಗೆ ಎಂದೂ ಅಡ್ಡಿಯಾಗಲಿಲ್ಲ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಉದ್ದೇಶದಿಂದ ನಾನು ಪಶ್ಚಿಮ ಆಫ್ರಿಕಾಕ್ಕೆ ಹೋದೆ. ಅಲ್ಲಿ ಒಂದು ಮೆಡಿಕಲ್ ಚಾರಿಟಿಯಲ್ಲಿ 4 ವರ್ಷಗಳ ಕಾಲ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದೆ. ಸಿಯರಾ ಲಿಯೋನ್ ಮತ್ತು ಲೈಬೀರಿಯಾದ ಚಿಕಿತ್ಸಾಲಯಗಳಿಗೆ ಔಷಧಿಗಳನ್ನು ಹೊತ್ತ ಗಾಡಿಯನ್ನೋಡಿಸುತ್ತಿದ್ದೆ. ಅಲ್ಲಿ ನಾನು ಕಲಿತ ಮುಖ್ಯ ಪಾಠವೇನೆಂದರೆ, ನಮ್ಮ ಸ್ವತಂತ್ರ ಎಂಬುದು ಜವಾಬ್ದಾರಿಯೊಂದಿಗೆ ಹೇಗೆ ಬೆರೆತಿದೆ ಎಂಬುದು.
ಅಂದ್ರೆ ನನ್ನ ವೈಯಕ್ತಿಕ ಸ್ವತಂತ್ರದ ಜೊತೆಗೆ ಸಮಾಜಕ್ಕೆ ಸಹಾಯ ಮಾಡುವುದು ಹೇಗೆ ಎಂಬುದನ್ನು ನಾನು ಕಂಡುಕೊಂಡೆ. ಅಮೆರಿಕಾಕ್ಕೆ ಮರಳಿದ ನಂತರ ನಾನು ಬರಹವನ್ನು ನನ್ನ ವೃತ್ತಿಯಾಗಿ ಮಾಡಿಕೊಂಡೆ. ನಾನು ಅಂದುಕೊಂಡದ್ದನ್ನು ಕಾರ್ಯರೂಪಕ್ಕೆ ತರುತ್ತಾ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ಅಲ್ಲಲ್ಲೇ ಬಗೆಹರಿಸಿಕೊಳ್ಳುತ್ತಾ ಮುಂದೆ ಸಾಗಿದೆ. ಆ ನಂತರ ನಾನು ಪ್ರಪಂಚದ ಎಲ್ಲಾ ದೇಶಗಳನ್ನು ಸುತ್ತುವ ಪಯಣ ಆರಂಭಿಸಿದೆ. ವರ್ಷಕ್ಕೆ 20 ದೇಶಗಳಿಗೆ ಭೇಟಿ ನೀಡುತ್ತಿದ್ದೆ ಮತ್ತು ಹೋದ ಕಡೆಯೆಲ್ಲಾ ನನ್ನ ಬಿಸ್ನೆಸ್ ನಡೆಸುತ್ತಿದ್ದೆ. ನನ್ನ ಈ ಪಯಣದ ಪ್ರತಿ ಹಂತದಲ್ಲೂ ಈ ಸ್ವತಂತ್ರ ಎಂಬ ಮೌಲ್ಯವೇ ನನ್ನ ದಿಕ್ಸೂಚಿಯಾಗಿತ್ತು. ಒಮ್ಮೆ ಈ ಸ್ವತಂತ್ರದ ರುಚಿ ಕಂಡವರಿಗೆ ಅದೊಂದು ಚಟವಾಗಿ ಬಿಡುತ್ತದೆ. ಅದಕ್ಕೇನು ಚಿಕಿತ್ಸೆ ಇಲ್ಲ. ಒಮ್ಮೆ ನೀವು ಬದುಕಿನ ಇನ್ನೊಂದು ಬದಿಯನ್ನು ಅನುಭವಿಸಿದರೆ ಮತ್ತೆ ಇನ್ನೊಬ್ಬರ ನಿಯಮಗಳ ಅಡಿಯಲ್ಲಿ ಬದುಕಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ನಾವು ಬರೀ ಸ್ವತಂತ್ರ ಬೇಕು ಅಂದುಕೊಂಡರೆ ಸಾಲದು. ಆ ಸ್ವತಂತ್ರ ನಮಗೆ ಸಿಗಬೇಕಾದರೆ ನಾವು ಜಗತ್ತಿಗೆ ಏನಾದರೂ ಕೊಡಬೇಕಾಗುತ್ತೆ. ಅದನ್ನೇ ಲೇಖಕರು ಇಲ್ಲಿ ಮೌಲ್ಯ ಅಥವಾ ವ್ಯಾಲ್ಯೂ ಅಂತ ಕರೀತಾರೆ. ಇವತ್ತಿನ ಕಾಲದಲ್ಲಿ ಬಿಸ್ನೆಸ್ ಮಾಡುವುದು ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡುವುದಲ್ಲ, ನಿಮ್ಮಲ್ಲಿರುವ ಒಂದು ಪುಟ್ಟ ಕೌಶಲವನ್ನು ಜನರಿಗೆ ಮೌಲ್ಯವಾಗಿ ಬದಲಾಯಿಸುವುದು. ಅದು ಹೇಗೆ? ಈ ಪುಟದಲ್ಲಿ ನೋಡಿ. ಈ ಪುಸ್ತಕದ 2ನೇ ಮುಖ್ಯ ಭಾಗ ಮೌಲ್ಯದ ಬಗ್ಗೆ ಹೇಳುತ್ತದೆ. ಈ ಪದವನ್ನು ನಾವು ದಿನಾ ಕೇಳುತ್ತಿರ್ತೀವಿ, ಆದರೆ ಅದರ ಅಸಲಿ ಅರ್ಥವನ್ನು ಸರಿಯಾಗಿ ವಿಶ್ಲೇಷಿಸುವುದು ಕಡಿಮೆ. ಇಲ್ಲಿ ಮೌಲ್ಯ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ಉಪಯುಕ್ತ ವಸ್ತುವು ಅಥವಾ ಸೇವೆಯನ್ನು ಸಿದ್ಧಪಡಿಸಿ ಅದನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳುವುದು. ಈ ಪುಸ್ತಕದಲ್ಲಿ ನೀವು ಓದುವ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯೂ ಕೂಡ ಅವರು ಸೃಷ್ಟಿಸಿದ ಈ ಮೌಲ್ಯದಿಂದಲೇ ಇಂದು ಆ ಮಟ್ಟಕ್ಕೆ ತಲುಪಿದ್ದಾರೆ. ಸಾಮಾನ್ಯವಾಗಿ ಈ ಸ್ವತಂತ್ರ ಮತ್ತು ಮೌಲ್ಯ ಎಂಬ 2 ವಿಷಯಗಳು ಒಂದಾಗುವುದು ಯಾವಾಗ ಗೊತ್ತಾ? ಯಾರೋ ಒಬ್ಬರು ತಮಗೆ ಇಷ್ಟವಾದ ಕೆಲಸವನ್ನು, ಅಂದರೆ ತಮ್ಮ ಹವ್ಯಾಸ, ಕೌಶಲ ಅಥವಾ ಪ್ಯಾಷನ್ ಅನ್ನು ಒಂದು ಬಿಸ್ನೆಸ್ ಮಾದರಿಯಾಗಿ ಬದಲಾಯಿಸಲು ಮುಂದಾದಾಗ ಮಾತ್ರ ಇದು ಸಾಧ್ಯ. ಇಂದು ನಮ್ಮ ಸುತ್ತಮುತ್ತಲೂ ಈ ಸಣ್ಣ ಉದ್ಯಮಗಳ ಕ್ರಾಂತಿ, ಮೈಕ್ರೋ ಬಿಸ್ನೆಸ್ ರೆವಲ್ಯೂಷನ್ ನಡೆಯುತ್ತಿದೆ. ಜನರು ಹಳೆಯ ಮಾದರಿಯ ಕೆಲಸಗಳಿಗೆ ಬೇಡ, ಧನ್ಯವಾದಗಳು ಎಂದು ಹೇಳಿ ತಮಗೆ ತಾವೇ ದಾರಿ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುತ್ತಿದ್ದಾರೆ. ಸಣ್ಣ ವ್ಯಾಪಾರಗಳು ಹೊಸದೇನಲ್ಲ, ಆದರೆ ಇಷ್ಟೊಂದು ಅವಕಾಶಗಳು ಒಂದೇ ಕಡೆ ಸರಿಯಾದ ಸಮಯದಲ್ಲಿ ಸಿಗುತ್ತಿರುವುದು ಇದೇ ಮೊದಲು. ಇವತ್ತು ತಂತ್ರಜ್ಞಾನ ಎಲ್ಲರಿಗೂ ಸಿಗುವಂತಾಗಿದೆ ಮತ್ತು ಅದರ ವೆಚ್ಚವೂ ಕೂಡ ತುಂಬಾ ಕಡಿಮೆಯಾಗಿದೆ. ನಿಮ್ಮ ಹತ್ತಿರ ಒಂದು ಐಡಿಯಾ ಇದ್ದರೆ ಅದು ಕೆಲಸ ಮಾಡುತ್ತಾ ಇಲ್ಲವಾ ಎಂದು ನೀವು ತಕ್ಷಣವೇ ಪರೀಕ್ಷಿಸಬಹುದು. ನಿಮ್ಮ ಆಫರ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂದು ತಿಳಿಯಲು ನೀವು ತಿಂಗಳುಗಟ್ಟಲೆ ಕಾಯುವ ಅವಶ್ಯಕತೆ ಇಲ್ಲ. ನೀವು ಕೇವಲ 5 ನಿಮಿಷದಲ್ಲಿ ಒಂದು ಪೇಪಾಲ್ ಕೌಂಟನ್ನು ತೆರೆದು ಪ್ರಪಂಚದ 180ಕ್ಕೂ ಹೆಚ್ಚು ದೇಶಗಳಿಂದ ಹಣವನ್ನು ಪಡೆಯಬಹುದು. ಇನ್ನೂ ವಿಶೇಷವೆಂದರೆ, ನಿಮ್ಮ ಗ್ರಾಹಕರ ಜೊತೆ ನೀವು ಉತ್ತಮ ಸಂಬಂಧ ಬೆಳೆಸಿಕೊಂಡರೆ ಅವರಿಗೇನು ಬೇಕು ಎಂಬುದು ನಿಮಗೆ ಮೊದಲೇ ತಿಳಿಯುತ್ತದೆ. ಇದರಿಂದ ದೊಡ್ಡ ಮಟ್ಟದ ಹಣ ಹೂಡಿಕೆ ಮಾಡದೆಯೇ ನೀವು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಜ ಹೇಳಬೇಕೆಂದರೆ, ನಿಮ್ಮ ಕೌಶಲ ಮತ್ತು ಜ್ಞಾನವು ಬೇರೆಯವರಿಗೆ ಹೇಗೆ ಉಪಯೋಗವಾಗುತ್ತದೆ ಎಂದು ನೀವು ಎಷ್ಟು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೀರೋ ಅಷ್ಟೇ ನಿಮ್ಮ ಗೆಲುವಿನ ಅವಕಾಶಗಳು ಹೆಚ್ಚಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ವೃತ್ತಿಜೀವನದಲ್ಲಿ ಯಾವುದು ರಿಸ್ಕು ಮತ್ತು ಯಾವುದು ಸೇಫ್ ಎನ್ನುವ ಕಲ್ಪನೆಯೇ ಈಗ ಪೂರ್ಣವಾಗಿ ಬದಲಾಗಿ ಹೋಗಿದೆ. ಹಳೆಯ ಕಾಲದಲ್ಲಿ ಒಂದು ಕೆಲಸಕ್ಕೆ ಸೇರುವುದು ಸುರಕ್ಷಿತ, ಸ್ವಂತವಾಗಿ ಏನಾದರೂ ಮಾಡುವುದು ದೊಡ್ಡ ರಿಸ್ಕು ಎನ್ನುವ ನಂಬಿಕೆಯಿತ್ತು. ಆದರೆ ಇಂದಿನ ವಾಸ್ತವವೇ ಬೇರೆ. ಒಂದು ಕಡೆ ಕೆಲಸಕ್ಕೆ ಸೇರುವುದೇ ಈಗ ಎಲ್ಲಕ್ಕಿಂತ ದೊಡ್ಡ ರಿಸ್ಕ್ ಆಗಬಹುದು. ಅದಕ್ಕೆ ಬದಲಾಗಿ ಸುರಕ್ಷಿತವಾದ ದಾರಿ ಹಿಡಿಯಿರಿ, ಅಂದರೆ ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಪ್ರಯತ್ನಿಸಿರಿ. ಯೋಚಿಸಿ ನೋಡಿ, ಬಿಸ್ನೆಸ್ ಮಾಡಬೇಕಾದ್ರೆ ಇರಲೇಬೇಕು ಅಂದುಕೊಂಡಿದ್ದ ಹಳೆಯ ನಿಯಮಗಳನ್ನು ಬಿಟ್ಟು ನಿಮ್ಮದೇ ಆದ ಸ್ವತಂತ್ರ ಜೀವನವನ್ನು ನೀವು ನಡೆಸಲು ಸಾಧ್ಯವಾದರೆ ಹೇಗಿರುತ್ತದೆ? ಅಂದರೆ ಸಾಲ ಮಾಡುವುದಕ್ಕೆ ಬದಲಾಗಿ ನಿಮ್ಮ ಹತ್ತಿರ ಇರುವ ಸ್ವಲ್ಪ ಹಣದಿಂದಲೇ ಈಗಲೇ ಕೆಲಸ ಶುರು ಮಾಡುವುದು. ಕೆಲಸಕ್ಕೆ ಆಳುಗಳನ್ನು ಇಟ್ಟುಕೊಳ್ಳುವ ಬದಲಾಗಿ ನಿಮ್ಮ ಪ್ಯಾಷನ್ ಮತ್ತು ಕೌಶಲವನ್ನು ಬಳಸಿ ನೀವೊಬ್ಬರೇ ಈ ಪ್ರಾಜೆಕ್ಟ್ ಆರಂಭಿಸುವುದು. ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವ ಬದಲು ಅಲ್ಲಿ ನಿಜವಾದ ಸಣ್ಣ ಬಿಸ್ನೆಸ್ ಮಾಡುವುದು ಹೇಗೆ ಎಂದು ಯಾರೂ ಕಲಿಸುವುದಿಲ್ಲ. ಆ ಹಣವನ್ನು ಉಳಿಸಿ ಕೆಲಸ ಮಾಡುತ್ತಲೇ ಎಲ್ಲವನ್ನೂ ಕಲಿಯುವುದು. ನೆನಪಿರಿ, ಈ ಪುಸ್ತಕ ಯಾವುದೋ ದೊಡ್ಡ ಇಂಟರ್ನೆಟ್ ಕಂಪನಿ ಸ್ಥಾಪಿಸುವುದರ ಬಗ್ಗೆ ಅಲ್ಲ, ಅಥವಾ ಸೂಟು ಬೂಟು ಧರಿಸಿ ಬ್ಯಾಂಕ್ ಮುಂದೆ ಸಾಲಕ್ಕಾಗಿ ಬೇಡುವುದರ ಬಗ್ಗೆಯೂ ಅಲ್ಲ. ಬದಲಾಗಿ ಇದು ತಮಗೆ ಇಷ್ಟವಾದ ಕೆಲಸವನ್ನು ಮಾಡುತ್ತಲೇ ತಮ್ಮ ಕನಸಿನ ಜೀವನವನ್ನು ನಡೆಸುತ್ತಿರುವ ಮತ್ತು ಅದರಿಂದಲೇ ಉತ್ತಮ ಆದಾಯ ಗಳಿಸುತ್ತಿರುವ ಸಾಮಾನ್ಯ ಜನರ ಕಥೆ. ಅವರ ಯಶಸ್ಸನ್ನು ನೀವು ಮರುಸೃಷ್ಟಿಸಲು ಸಾಧ್ಯವಾದರೆ, ಈಗಾಗಲೇ ಸಾಧಿಸಿ ತೋರಿಸಿದವರಿಂದ ಪಾಠ ಕಲಿತು ನೀವು ಅನುಸರಿಸಲು ಒಂದು ಪಕ್ಕಾ ಪ್ಲಾನ್ ಸಿಕ್ಕರೆ ಹೇಗಿರುತ್ತದೆ? ಹಾಗಾದರೆ ಆ ಮಾಸ್ಟರ್ ಪ್ಲಾನ್ ಏನು? ಕೇವಲ $100, ಅಂದರೆ ಒಂದು ಪುಟ್ಟ ಮೊತ್ತದಲ್ಲಿ ಅದ್ಭುತ ಬಿಸ್ನೆಸ್ ಕಟ್ಟುವುದು ಹೇಗೆ? ಅದನ್ನು ಮುಂದಿನ ಪುಟದಲ್ಲಿ ವಿವರವಾಗಿ ನೋಡೋಣ.